ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಮಗಳು ಮದ್ವೆ ಮುರಿದು ಬಿದ್ದಿದೆ, ಅಳ್ತಾ ಕೂತಿದ್ದಾಳ ಅವಳು. ಇಂಥ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಚೂರಾದ್ರೂ ಮಾನವೀಯತೆ ಅನ್ನೋದಿದ್ಯಾ? ಲೇ ಸುಂದರ ದರಿದ್ರ, ನಿನ್ನ ಹೆಂಡತಿ ಎಂತೆಂತ ಹೊತ್ನಾಗ ಜೋಕ್ ಮಾಡ್ತಾಳ ಕಣ. ನನಗೆ ಮಾನವೀಯತೆಯ ಬಗ್ಗೆ ಈ ಚೋಟ್ ಮೆಣಸಿಕಾಯಿ ನನಗೆ ಲೆಕ್ಚರ್ ಕೊಡ್ತಿದೆ. ಅಲ್ಲಮ್ಮ ತಾಯಿ, ಮದುವೆಯಾಗಿ ಮನೆ ಬಾಗ್ಲಿಗೆ ಬಂದ್ ನಿಂತಿತ್ತಲ್ಲ ಈ ಹೆಣ್ಣು ಮಗು, ಸೇರ್ ಒತ್ತಿ ವಾರ್ತಿ ಮಾಡಿ ಒಳಗ್ ಕರ್ಕೊಳಕ್ಕಾಗ್ಲಿಲ್ಲ ನಿಮ್ ಕೈಲಿ. ನೀವು ಮಾನವೀಯತೆ ಬಗ್ಗೆ ಮಾತಾಡ್ತೀರ, ಕೇಳಿಸ್ಕೊಂಡೇನೋ? ಮೊದ್ಲು ಶ್ರಾವಣಿ ಮೇಡಮ್ ಬರೋ ಈ ಮನೆಗೆಲ್ಲ ಬರ್ತಿದ್ದಂಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ಲಲ್ಲ, ಅವಾಗ ಆ ಮೇಡಮ್ ಅವರೇ ಬನ್ನಿ ಕೂತ್ಕೊಳ್ಳಿ ತಿನ್ನಿ ಅಂತೆಲ್ಲ ಹೇಳ್ತಿದ್ರಿ. ಇವಾಗ ಮದ್ವೆಯಾಗಿ ಬಂದಿದ್ದಾರೆ ಅಂದ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದೀರಾ. ನನ್ನ ಮಗಳ ಮದ್ವೆ ನಿಂತಾಗಿ ಗೊಳ ಅಂತ ಅಳ್ತಿದ್ದಾಳೆ. ನನ್ನ ಮಗನ್ ಜೀವನ ಹೇಗಿರುತ್ತೆ ಅಂತ ಏನೇನು ಕನ್ಸು ಕಟ್ಕೊಂಡಿದ್ವಿ, ಈಗ ಆ ಜೀವನನೇ ದಿಕ್ಕ ಪಾಲಾಗ್ಬಿಟ್ಟಿದೆ. ಅಂತದ್ರಲ್ಲಿ ಇವ್ರನ್ನ ಮನೆ ತುಂಬಿಸ್ಕೋಬೇಕಾ? ಅದ್ಯಾವತ್ತೂ ಸಾಧ್ಯ ಇಲ್ಲ. ನೇದವರ ಮಾನದಲ್ಲಿ ಬಂದೇ ಬಿಟ್ರಲ್ಲ. ಈ ಸುಂದರ ದರಿದ್ರ ಇವರೆಲ್ಲ ಇಷ್ಟ ತನಕ ನೆನ್ಸ್ಕೊತಾ ಇರ್ಲಿಲ್ಲ ಕಣ. ಅವ್ರನ್ನ ಮನಸ್ಸಲ್ಲಿ ಬೈಕೊಂಡು ಶಪಿಸ್ತಾ ಇದ್ರು. ಶ್ರಾವಣಿ ಮೊರೆ, ನಡೀರಿ ಒಳಗೆ. ನಿಂತ್ಕೊಳ್ಳಿ ಅಲ್ಲೇ. ಈ ಮನೆ ಒಳಗೆ ಕಾಲಿಡಕೂಡ್ದು. ಲೇ ವಿಶಾಲು, ನಿನಗೇನ್ ತಲೆ ಕೆಟ್ಟಿದ್ದೇನೆ? ಯಾಕೆ ಈಗ ಆಡ್ತಿದ್ಯಾ? ಅಪ್ಪ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಇವ್ರವತ್ ನಮ್ಮನೆ ಕಾಲಿಟ್ಟಾಗೆಲ್ಲ ನಮ್ಮನೆ ಸಮಸ್ಯೆಗಳು ಬಗೆಹರಿತಾ ಇದ್ವು. ಆದ್ರೆ ಇವತ್ತು ಇವ್ರು ನಮ್ಮನೆ ಕಾಲಿಟ್ಟಾಗ ನಮ್ಮನೇಲಿ ನಡಿಬೇಕಾಗಿದ್ದ ಸಂಭ್ರಮನೆ ನಿಂತೋಗಿದೆ. ಪ್ರೀತಿಸಿ ಮದುವೆ ಆಗ್ತೀವಿ, ಬಾಳಿ ಬದುಕ್ತೀವಿ ಅಂತ ಕನ್ಸುಗಳು ಕಟ್ಟಿದ ಜೀವಗಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅಪ್ಪ, ಇವಳೊಬ್ಳ ಜೀವನ ಮಾತ್ರ ಚೆನ್ನಾಗಿರ್ಬೇಕಪ್ಪ. ನನ್ ಜೀವನ ಚೆನ್ನಾಗಿರೋದ್ ಬೇಡ್ವಾ? ನನ್ ಜೀವನ ಹಾಳು ಮಾಡಿ ಇವಳು ಈ ಮನೇಲಿ ಜೀವನ ಕಟ್ಕೋಬೇಕಾ? ಅದು ಹಾಗಲ್ಲ ಮಗಳೇ, ಇದು ದೈವ ಇಚ್ಛೆ. ದೇವ್ರು ಹಣೆಲ್ ಏನ್ ಬರ್ದಿತ್ತನೋ ಅದೇ ಆಗುತ್ತೆ. ಸಾಕ್ ಸುಮ್ನಿರಪ್ಪ. ಯಾರೋ ಒಬ್ಬ ಬಂದು ಬೆನ್ನಿಗೆ ಚೂರು ಚಿಚ್ಚಿ ಕೊಲೆ ಮಾಡಿದ್ರೆ ಇಲ್ಲ ಇಲ್ಲ ಇದು ಭಗವಂತನ ಇಚ್ಛೆ, ಅವ್ನು ಕೊಲೆ ಮಾಡಿಲ್ಲ ಅಂತ ಹೇಳ್ತೀಯಾ? ಮನುಷ್ಯರು ಮಾಡೋ ತಪ್ಪುಗಳಿಗೆ ಆ ಭಗವಂತನ ಯಾಕಪ್ಪ ಹೊಣೆ ಮಾಡ್ತೀಯಾ? ನೋಡಿ, ನಿಮ್ಗೆ ಯಾರ ಮೇಲೆ ಎಷ್ಟು ಗೌರವ ಇದೆಯೋ ಭಕ್ತಿ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ಗೆ ನನ್ನ ಮಕ್ಕಳೇ ಪಂಚ ಪ್ರಾಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.